ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ನಡೀತಾ ಇದೆ. ಅವ್ರಿಗೆ ದ್ವಂದ್ವ ನೀತಿ ಇದೆ. ಇದೇ ಮೋದಿ ಅವರು ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ, ಆಮೇಲೆ ಆನ್ಸರ್ ಮಾಡಿ. ಇವಾಗ ಹೇಳಿ, ಇದೇ ಮೋದಿ ಅವರು 2,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರು. ಏನಕ್ಕೆ ಮಾಡಿದ್ರು ಸ್ವಾಮಿ? ಕಳ್ಳರ ಹತ್ರ ದುಡ್ಡಿದೆ, ನೋಟ್ ಬ್ಯಾನ್ ಮಾಡಿದ್ರಲ್ವಾ? ನಾವು ಅದನ್ನೇ ಮಾಡಿದಾಗ ಏನಾಗುತ್ತೆ? ಅವ್ರಿಗೆ ಉರಿಯುತ್ತಲ್ವಾ? ಅವ್ರಿಗೆ ಉರಿಯುತ್ತೆ. ನಾವು ಅದನ್ನೇ ಮಾಡ್ತಿರೋದ್ರಿ. ನಿಮ್ ಸರ್ಕಾರದಲ್ಲಿ ಆದಂತ ನಕಲಿ BPL ಕಾರ್ಡ್ಗಳನ್ನ ನಾವು ಕಟ್ ಮಾಡ್ತಾ ಇದೀವಿ. ಅದಕ್ಕೆ ಆನ್ಸರ್ ಮಾಡ್ರಿ, ಅದಕ್ಕೆ ಆನ್ಸರ್ ಮಾಡಿ. ಇವರು ಬಿಜೆಪಿ ಅವರು JDS ಅವರು ಇವಾಗ ಒಂದಾಗ್ಬಿಟ್ಟವ್ರೆ. ಅದರಿಂದ ಅವ್ರಿಗೆ ಸರ್ಕಾರ ಬರಲ್ಲ ಅನ್ನೋದು ಗೊತ್ತು. ಈ ಉಪಚುನಾವಣೆಯಲ್ಲೂ ನಾವೇ ಗೆದ್ದಿದ್ದೀವಿ, ಅದೊಂದು ಅವ್ರಿಗೆ ನುಂಗಲಾರ ತುತ್ತಾಗ್ಬಿಟ್ಟಿದೆ. ಆಮೇಲೆ ಒಂದು ಕತೆ ಏನ್ ಗೊತ್ತಾ ಸರ್, ಇಲ್ಲಿ ಅತಿ ಹೆಚ್ಚು ಗೌರ್ಮೆಂಟ್ ಕೆಲಸದಲ್ಲಿ ಇರೋರು, ಆಮೇಲೆ ಬಡತನ ರೇಖೆಯಿಂದ ಮೇಲ್ವರ್ಗದಲ್ಲಿರೋರೆ BPL ಕಾರ್ಡ್ ಮಾಡ್ಕೊಂಡಿರೋದ್ರಿಂದ ಇದೊಂದು ಗ್ಯಾರಂಟಿ ಬೇಕಾ ಬೇಡ? ಬೇಗ ಹೇಳಿ. ಗ್ಯಾರಂಟಿ ಅರ್ಹರಿಗೆ ಬೇಕೇ ಬೇಕು. ಗ್ಯಾರಂಟಿನ ನಾವೆಲ್ಲಿಂದನೂ ತರ್ತಾ ಇಲ್ಲ. JDS ನವರು ಬಿಜೆಪಿ ಜೇಬಿಂದ ತರ್ತಾ ಇಲ್ಲ. ಜನರ ದುಡ್ಡನ್ನ ಜನರಿಗೆ ಕೊಡ್ತಾ ಇದ್ದೀವಿ. ಅರ್ಹರಿಗೆ, ಬಡವರಿಗೆ ಅವ್ರ ಸವಲತ್ತನ್ನ ತಲುಪಿಸ್ತಾ ಇದ್ದೀವಿ. ಗ್ಯಾರಂಟಿ ಬೇಕೇ ಬೇಕು. ಕೆಳವರ್ಗದ ಜನಕ್ಕೆ, ಮಧ್ಯಮ ಜನಕ್ಕೆ, ಬಡವರಿಗೆ ತುಂಬಾ ಅನುಕೂಲ ಆಗ್ತಾ ಅಂತ ಒಂದು ಯೋಜನೆ ಗ್ಯಾರಂಟಿ ಇದೆ. ಯಾರೋ ಒಬ್ಬ ರೈತ, ಬಡ ರೈತ 16 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ದಾನೆ. ರಾತ್ರಿ ಅವನ ಪಾಣಿಯಲ್ಲಿ ನೋಡಿದ್ರೆ ನಿಂದಲ್ಲಪ್ಪ ಜಮೀನಿದು ವಕ್ತು ಅಂತ ಹೇಳ್ತಾರೆ. ಮಠ ಮಂದಿರ ಅನ್ನದಾಸೋಹ ಮಾಡಂತ ಮಠಾಧೀಶರು ಕೂಡ ಕಂಟಕ ಎದುರಾಗಿರ್ತಕ್ಕಂಥದ್ದು. ನೂರಾರು ಜನ ರೈತರು ಆತಂಕದಲ್ಲಿದ್ದಾರೆ. ಎಲ್ಲರೂ ಅವರವರ ಪಾಣಿಯನ್ನು ಚೆಕ್ ಮಾಡ್ತಿದ್ದಾರೆ. ವಕ್ಫ್ ಹೆಸರಿನಲ್ಲಿ ಎಲ್ಲ ಒಂದ್ ಕಡೆ ಮಿಸ್ಯೂಸ್ ಆಗ್ತಿರ್ತಕ್ಕಂಥದ್ದು. ಯಾರು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಯಾರು ವಕ್ಫ್ ಪರವಾಗಿ ಮಾತನಾಡ್ತಿದ್ದಾರೆ, ಎಲ್ಲರೂ ಕೂಡ ಅವರವರ ಬಣ್ಣವನ್ನು ಸ್ವತಃ ಅವರೇ ಬಯಲು ಮಾಡ್ಕೊಳ್ತಿರ್ತಕ್ಕಂಥದ್ದು. ವಕ್ಫ್ ವಿಚಾರದಲ್ಲಿ ನಾನು ನಿಮ್ಮನ್ನು ಮಾತಾಡ್ತೀನಿ. ಯಾವ ಕಾಂಗ್ರೆಸ್ ಅನ್ನು ನೀವು ಆರೋಪವನ್ನು ಮಾಡ್ತಾ ಇದ್ರಿ, ಯಾವ ಕಾಂಗ್ರೆಸ್ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಹೇಳಿದ್ರಿ, ವಕ್ಫ್ ನೋಟಿಸ್ ಕೊಟ್ಟಿದ್ದ ಅಂತೇಳಿ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರವನ್ನು ಮಾಡಿಕೊಂಡ್ರಿ. ಉಪಸಮರದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಎಷ್ಟು ನೋಟಿಸ್ ಕೊಟ್ಟಿತ್ತಲ್ಲ, ಆಗ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲೋಗಿತ್ತು? ನಾವು ಮಾತಾಡ್ತೀವಿ ಸರ್, ಕೇಳಿಸ್ಕೊಳ್ಳಿ ಸರ್. ವಕ್ಫ್ ಬಗ್ಗೆ ಮಾತಾಡಬೇಕಾದಾಗ ಈಗಿನ ವಕ್ಫ್ ಸಚಿವರೇನಿದಾರಲ್ಲ ಜಮೀರ್ ಅಹಮದ್ ಖಾನ್ ಅವ್ರ ತರ ಮುಖ್ಯಮಂತ್ರಿಗಳು ಹೇಳಿದ್ರು ಅಂದ್ಬಿಟ್ಟು ಪ್ರತಿ ಜಿಲ್ಲೆಗೆ ಹೋಗಿ ವಕ್ಫ್ ಅದಾಲತ್ ಮಾಡಿಲ್ಲ ಬಿಜೆಪಿ. ವಕ್ಫ್ ಅದಾಲತ್ ಮಾಡಿಲ್ಲ. ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ ವಕ್ಫ್ ಅನ್ನೋದೇ ಇಲ್ಲ. ಇವರಿಗೆ ನಿಮ್ಮ ಸರ್ಕಾರದಲ್ಲಿ ಯಾಕೆ ಒಪ್ಪನ್ನ ರೈತರ ನೋಟಿಸ್ ಅನ್ನ ಕೊಟ್ರೆ? ನೀವ್ ಹೆಂಗೆ ಕೊಟ್ರೆ ಅದಕ್ಕೆ ಆನ್ಸರ್ ಮಾಡಿ. ಫಸ್ಟ್ ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಮಾಡ್ತೀನಿ. ಇವ್ರ ತರದ್ದು ವಕ್ಫ್ ಅದಾಲತ್ ಮಾಡಿ, ಮುಖ್ಯಮಂತ್ರಿ ಸೂಚನೆ ಮಾಡಿ, ರೈತರ ಮಠಗಳ ನಿಮ್ದೇ ಸದನ ಸಮಿತಿ ಇತ್ತಲ್ಲ ಸರ್, ಕುಮಾರ್ ಬಂಗಾರಪ್ಪನವರು ಅದರಲ್ಲೇ ಡಿಸೈಡ್ ಮಾಡಿದ್ರು. ನೋಟಿಸ್ ಯಾರು ನೀವು ಕೊಟ್ಟಿಲ್ವಾ? ನೀವು ಅಷ್ಟೇ, ಕಾಂಗ್ರೆಸ್ನವರಷ್ಟೇ. ನೀವು ಒಂದೇ ನಾಣ್ಯದ ಎರಡು ಮುಖ. ನಾವು ಕೊಟ್ಟಿದ್ದಂಥದ್ದು ಇರೋ ಅಂತದನ್ನ ಯಾರು ಕಾಂಗ್ರೆಸ್ನ ನಾಯಕರು ನುಂಗಿ ನೀರು ಕೊಟ್ಟಿದಾರಲ್ಲ ಅದನ್ನ ರಕ್ಷಣೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇರೋ ಭೂಮಿನ ನುಂಗಿ ಅಂತಲ್ಲ. ಯಾವ ವಕ್ಫ್ ಭೂಮಿನ ಕಾಂಗ್ರೆಸ್ಸಿನ ನಾಯಕರು, ದೊಡ್ಡ ನಾಯಕರು ಇರ್ತಾರಲ್ಲ, ಎನ್ ಎ ಹರೀಸು, ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲ, ರಹೀಂ ಖಾನ್ ಅವರು, ಅವ್ರು ನುಂಗಿರೋದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ. ಇದು ಬಿಜೆಪಿ ನಾಯಕರ ಆರೋಪ, ನಮ್ಮ ಆರೋಪ ಅಲ್ಲ. ಇವ್ರದೇ ಕಂಟೆಂಪ್ಟ್ ಆದ್ರೆ ನೀವು ಇವ್ರನ್ನೇ ಕೇಳಬೇಕು. ಮಠ ಮಾನಿಗಳ ಭೂಮಿ ಎಲ್ಲ ತಗೊಳ್ಳಿದಂಥದ್ದು. ಯಾವುದೋ ಒಬ್ಬ ರೈತ 100 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಿದ್ದು ಭೂಮಿನ ರಾತ್ರಿ ಬಂದೆ ವಕ್ಫ್ ಅಂತಂದ್ರೆ ಯಾವ್ದ್ರಿ? ನಮ್ದು ಸಾವಿರಾರು ವರ್ಷಗಳ ಸನಾತನ ಧರ್ಮ ನಮ್ದು. 7ನೇ ಶತಮಾನದಲ್ಲಿ ಬಂದಿದ್ದು ಮತ. ಸನಾತನ ಧರ್ಮ ನಮ್ದು, ಈ ಭೂಮಿನೂ ನಮ್ದೇನೆ. ಸರ್, ವಕ್ಫ್ ವಿಚಾರದಲ್ಲಿ ನೀವು ನೋಟಿಸ್ ಕೊಟ್ಟಿಲ್ವಾ? ಕರೆಕ್ಟಾಗಿ ಹೇಳಿ. ನಾನು ನೋಡಿದೆ, ಅವ್ರು ಹೇಳಿದ್ರು ನಾವು ಯಾರಿಸಿ ಕೊಟ್ಟಿ. ಇವೆಲ್ಲ ಕತೆ ಬಿಡಿ. ನಾನು ಜರ್ನಲಿಸ್ಟು, ನೀವು ಎಜುಕೇಟೆಡ್, ಹಾಲು ಮಾಡ್ತೀರಾ, ರಾಜಕೀಯನೂ ಮಾಡ್ತೀರಾ. ಈ ಸಂವಿಧಾನದಲ್ಲಿ ಯಾವುದೇ ಒಂದು ಕಾನೂನಿಲ್ಲ. ಈ ವಕ್ಫ್ನ ಅದನ್ನ ತಂದಿರೋರು ಕಾಂಗ್ರೆಸ್ನವರು. ಇದು ಯಾಕೆ ತಂದ್ರು, ಯಾವ ಉದ್ದೇಶಕ್ಕೆ ತಂದ್ರು ಅಂದ್ರೆ, ಈ ದೇಶದಲ್ಲಿ ಔರಂಗಜೇಬ್ ಆಡಳಿತ ಮಾಡ್ತಾ ಇಲ್ಲ, ಈ ದೇಶದಲ್ಲಿ ಮೊಘಲರು ಆಡಳಿತ ಮಾಡ್ತಾ ಇಲ್ಲ, ಈ ದೇಶದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತವನ್ನು ಮಾಡ್ತಿಲ್ಲ. ಈ ದೇಶದ ಜಮೀನು ಎಲ್ರಿಗೂ ಸೇರಿದ್ದು. ಹಾಗಂತ ಮುಜರಾಯಿ ಇಲಾಖೆ ಒತ್ತುವರಿ ಮಾಡಿದ್ರು, ಅದನ್ನು ಕೂಡ ನೋಟಿಸ್ ಕೊಡಬೇಕು ಅನ್ನೋದು ನನ್ನ ಹಕ್ಕೊತ್ತಾಯ. ವಕ್ಫ್ ಕ್ಯಾನ್ಸಲ್ ಮಾಡಬೇಕು. ಇದು ಸಂವಿಧಾನದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಇದಿಲ್ಲ ಅಲ್ವಾ? ಅದಕ್ಕೋಸ್ಕರ ಈ ದೇಶವನ್ನ ಡಿವೈಡ್ ಆದಾಗ ಸ್ವಾತಂತ್ರ್ಯ ಬಂತು, ಅವಾಗೆ ಅಲ್ಪಸಂಖ್ಯಾತರು ಹೋಗ್ಬೇಕಾಗಿತ್ತು. ಹೋಗಿರೋರು ಮತ್ತೆ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅಣ್ಣ ತಮ್ಮಂದಿರ ರೀತಿ ಇರಬೇಕು ಅಂದಾಗ ಕೆಲವು ಅಲ್ಪಸಂಖ್ಯಾತರು ಸೇರ್ಕೊಂಡು ಈ ಪ್ರಾಪರ್ಟಿ ಎಲ್ಲ ನಮ್ಮದೇ ಅಂತೇಳಿ ಯಾವಾಗ ದಬ್ಬಾಳಿಕೆ ಮಾಡಿಕೊಂಡ್ರು. ಆಮೇಲೆ ಹೇಳ್ತಾರೆ, ಒಂದು ನಿಮಿಷ ಸರ್, ಇವ್ರು ಹೇಳ್ತಾರಲ್ಲ ವಕ್ಫ್ ಅಂತ ಅಂದ್ಬಿಟ್ಟು, ಈಗ
ಸ್ವತಂತ್ರ ಬಂದಾಗ ಹಿಂದೂ ದೇವಾಲಯಗಳ ಇದು ಆಸ್ತಿ ಎಷ್ಟಿತ್ತು, ಮುಸಲ್ಮಾನರ ದೇವಾಲಯಗಳ ಆಸ್ತಿ ಎಷ್ಟಿತ್ತು ಅಂತ ಲೆಕ್ಕ ಹಾಕೋಣ. ಆಮೇಲೆ ನಾವು ನಮ್ಮಿಂದ ಎಲ್ಲೆಲ್ಲಿ ದಾನ ಪತ್ರಗಳು ಬಂತಂತ ನಾವು ಲೆಕ್ಕ ಕೊಡ್ತೀವಿ. ನಿಮಗೆ ಬಂತಂತಲ್ಲ ವಕ್ಫಲ್ಲಿ ಯಾರು ದಾನ ಕೊಟ್ಟರು, ಯಾರು ನಿಮ್ಮ ಪೂರ್ವಜರು, ಎಲ್ಲಿಂದ ಬಂತು ಅಂತ ದಾಖಲೆ ಕೊಡಕ್ಕಾಗುತ್ತಾ? ವಕ್ಫ್ ವಿಚಾರವಾಗಿ ಎಲ್ಲ ಒಂದು ಕಡೆ ಈ ರಾಜಕಾರಣಿಗಳು, ನಾನು ಹೇಳ್ತೀನಿ ರಾಜಕಾರಣಿಗಳು BJP, JDS, ಕಾಂಗ್ರೆಸ್ ಇವರೆಲ್ಲರೂ ಕೂಡ ಗೋಸುಂಬಿಗಳು ಅನ್ಸಲ್ವಾ? ಅನ್ಸುತ್ತೆ. ಹೇಳ್ತೀನಿ ಕೇಳಿ. ಈಗ ಯಾವಾಗ ಸ್ವತಂತ್ರ ಬಂದ ನಂತರ ಉಳುವವನೇ ಭೂಮಿ ಅಂತ ಆವಾಗ ಸುಮಾರು ಬ್ರಾಹ್ಮಣರು ಜಮೀನೆಲ್ಲ ವಶಪಡಿಸ್ಕೊಂಡು ಅದನ್ನ ವಕ್ಫ್ ಬೋರ್ಡ್ ಅವರು ಅದರಿಂದ ಹಿಂದೆ ಸರಿದ್ರು. ಅದೇ ರೀತಿ ಈಗ ಎಲ್ಲಿ ನೋಟಿಸ್ ಕೊಟ್ಟಿದ್ದೀರ ವಕ್ಫ್ ಕಾಯ್ದೆ ಅಡಿಯಲ್ಲಿ, ದಯವಿಟ್ಟು ಇದೇ ತರ ಉಳುವವನೇ ರೈತ ಅನ್ನೋ ಕಾಯ್ದೆ ಅಡಿಯಲ್ಲಿ ಕೊಟ್ಟಿರುವಂತ ಕಾಯ್ದೆ ಅಡಿಯಲ್ಲಿ ದಯವಿಟ್ಟು ಅದೇ ರೈತರಿಗೆ ಕೊಟ್ಕೊಡಿ. ಆವಾಗ ಕಾಂಗ್ರೆಸ್ ಅವರು ನಿಜವಾಗ್ಲೂ ರೈತ ಪರವರಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇದೆಲ್ಲ ನಾಟಕ ಅಂತ ಎಲ್ಲರಿಗೂ. ಎಸ್ ಸರ್, ವಕ್ಫ್ ವಿಚಾರವಾಗಿ ನಿಮ್ಮ ನಿಲುವೇನು? ವಕ್ಸ್ ವಿಚಾರದಲ್ಲಿ ಈಗಿನ ಸರ್ಕಾರ ಏನು ನೋಟಿಸ್ ಕೊಟ್ಟಿದೆ ಅದು ಖಂಡಿತ ತಪ್ಪು. ಆಮೇಲೆ ಪ್ರಧಾನಮಂತ್ರಿ ಅವರು ಅದನ್ನು ಅಂಕುಶ ಆಗಲಿಕ್ಕೆ ಈ ಸಂಸತ್ತಲ್ಲಿ ಈ ಸಾರ್ತಿ ಅಧಿವೇಶನದಲ್ಲಿ ಇದು JPC ಮಾಡಿದ್ದಾರೆ. ಅದು ಮಾಡಿದ್ರೆ ಈ ವಕ್ಸ್ ಬೋರ್ಡ್ದು ಸಮಸ್ಯೆ ಬಗೆಹರಿಯುತ್ತದೆ. ಎಸ್ ಸರ್. ಸರ್ ಈಗ ಏನು ಮಾಡ್ತಿದ್ದಾರೆ, ಯಾರಿಗಿಲ್ಲದ ಕಾನೂನು ಇವರಿಗೆ ಯಾಕೆ? ಯಾರಿಗಿಲ್ಲದ ಕಾನೂನು ಇವರಿಗೆ ಯಾಕೆ? ಏನಂತಾರೆ, ಅಲ್ಪಸಂಖ್ಯಾತರು ಅಂತಾರೆ. ಸರ್ 20 ಕೋಟಿ ಪಾಪ್ಯುಲೇಷನ್ ಇದೆ, ಇವ್ರು ಯಾಸಿಮೆ ಅಲ್ಪಸಂಖ್ಯಾತರು ಸರ್? ಜೈನರು ಇಲ್ವಾ, ಕ್ರಿಶ್ಚಿಯನ್ಸ್ ಇಲ್ವಾ, ಪಾರ್ಸಿಗಳಿಲ್ವಾ? ಮಾತುಕ್ ಮುಂಚೆ ಮುಸಲ್ಮಾನರು ಅಲ್ಪಸಂಖ್ಯಾತರಂತೆ ಹೆಂಗಾಗಕ್ ಸಾಧ್ಯ? ಹೆಂಗಾಯ್ತು? 20 ಕೋಟಿ ಜನ ಇದ್ದಾರೆ ದೇಶದಲ್ಲಿ, ಯಾರಿಗಿಲ್ಲದ ಕಾನೂನು ಇವರಿಗೆ ಯಾಕೆ? ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅನ್ಸಲ್ವಾ? ಸರ್ ನೋಡಿ, ವಫ್ ಅನ್ನೋ ಹೆಸರೇ ಯಾರಿಗೂ ರಾಜ್ಯದಲ್ಲಿ ಸರಿಯಾಗಿ ಗೊತ್ತಿರಲಿಲ್ಲ. ಅದನ್ನ ಹೆಂಗೆ ಉಚ್ಚಾರ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇತ್ತು. ಈ BJP ಅವರು ಈಗಾಗಲೇ 2018ರಲ್ಲಿ 1900 ವಕ್ ಪ್ರಕರಣಗಳಲ್ಲಿ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? BJP ಅವ್ರು ಹೇಳ್ತಾರೆ ಅನ್ವರ್ ಮಾಡಿ ಪಡೆದು ಕೊಟ್ಟಿದ್ದಾರೆ. ಇವತ್ತು ಸರ್ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ. ಇದೇ ಪಕ್ಷದ ಬೊಮ್ಮಾಯಿ ಅವರು ಪ್ರಶ್ನೆ ಕೇಳಿದಾಗ ಈಗ ಇಡೀ ಭಾರತದಲ್ಲಿ ಸುಮಾರು 56,000 ಎಕರೆ ವಕ್ ಪ್ರಾಪರ್ಟಿಗಳನ್ನ ಅತಿಕ್ರಮಣ ಮಾಡಿದ್ದಾರೆ. ಕರ್ನಾಟಕದಲ್ಲಿ 800 ವಕ್ ಪ್ರಾಪರ್ಟಿಗಳನ್ನ ಅತಿಕ್ರಮಣ ಮಾಡಿದ್ದಾರೆ. ಯಾರು ಅತಿಕ್ರಮಣ ಮಾಡಿದ್ದಾರೆ? ಹಾಗಾದ್ರೆ BJP ಅವರು ಹೇಳ್ತಿರೋದೇನು? BJP ಅವರು ಕರ್ನಾಟಕದಲ್ಲಿ ವಕ್ಫ್ ಜಾಗನ ಅತಿ ಹೆಚ್ಚು ಅತಿಕ್ರಮಣ ಮಾಡಿರ್ತಕ್ಕಂಥ ಅವ್ರದೇ ಸಮುದಾಯದ ಅಲ್ಪಸಂಖ್ಯಾತ ಬಾಂಧವರೇ ಇದ್ದಾರೆ. ಹೌದು ಸರ್. ನೋಡಿ, ಇವತ್ತು ತನಕ ಸ್ವಾತಂತ್ರ್ಯ ಬಂದಿದ್ದರಿಂದ ಇವತ್ತು ತನಕ ಅದ್ರ ಬಗ್ಗೆ ಯಾರು ಮಾತಾಡೋಕ್ಕೆ ಹೋಗಿರಲಿಲ್ಲ. ಅದು ಅವರವರ ಇಂಟರ್ನಲ್ ಥಿಂಗ್. ಏನಾಗಿದೆ ಅಂದರೆ BJP ಅವರು 15 ದಿನಗಳ ಹಿಂದೆ ಯಾವ ರೀತಿ ವಕ್ ಪ್ರಕರಣದ ಬಗ್ಗೆ ಮಾತಾಡ್ತಿದ್ರಲ್ಲ, ಯಾವಾಗ ಮಹಾರಾಷ್ಟ್ರದ ಎಲೆಕ್ಷನ್ ಮುಗೀತು, ಯಾವಾಗ ಇಲ್ಲಿ ಉಪಚುನಾವಣೆಗಳು ಮುಗೀತು, ಇದರಲ್ಲಿ ಉಪಚುನಾವಣೆಯಲ್ಲಿ ಯಾವುದೇ ರೀತಿಯ ಅದರಿಂದ ಲಾಭ ಆಗಲಿಲ್ಲ ಅಂತ ಗೊತ್ತಾದಾಗ ಅದರಿಂದ ಮೌನ ಆದರು. ಹೌದಾ ಸರ್? ನೋಡಿ, ಇವತ್ತು ಇಲ್ಲೇ ಅಂತಲ್ಲ, ಸುಳ್ಳು ಹೇಳೋದ್ರಲ್ಲಿ ಎತ್ತಿದ ಕೈ ಯಾವುದು ಅಂತಾನೆ ನಮ್ಮ ದೇಶದಲ್ಲಿ BJP ಸರ್ಕಾರ. ಅದರಲ್ಲೂ ಈಶ್ವರಪ್ಪ ಅವರು ಹೇಳಿದ್ದಾರೆ, ಎಷ್ಟು ಸುಳ್ಳು ಹೇಳೋಕ್ಕಾಗುತ್ತೋ ಅಷ್ಟು ಸುಳ್ಳು ಹೇಳಿ ಜನಕ್ಕೆ ಮೋಸ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ನವರು ಅಮಾಯಕರು. ಏನಕ್ಕೆ ಅಂತ ಹೇಳ್ತೀನಿ ಸರ್, ಅವ್ರಕ್ಕಿನ್ನ 10ರಷ್ಟು, ಅವ್ರು 70 ವರ್ಷ ಕಾಂಗ್ರೆಸ್ ಅಮಾಯಕರ ಏನ್ರಿ? ತಮಾಷೆ ಮಾಡಬೇಡಿ. ಕಾಂಗ್ರೆಸ್ ಎಂತ ಘಟಾಟಗಳ ಕಳ್ಳರು, ಕಾಕರು, ದರೋಡೆಕಾರರು, ಭ್ರಷ್ಟರು ಎಲ್ಲ ಇದಾರೆ ಸರ್. ಅವರು 70 ವರ್ಷದಲ್ಲಿ ಕಾಂಗ್ರೆಸ್ನವರು ಏನ್ ದುಡ್ಡು ಮಾಡಿದ್ರು, ಬರೀ 10 ವರ್ಷದಲ್ಲಿ ಇವರು 150 ವರ್ಷಕ್ಕಾಗ ಅಷ್ಟು BJP ಸರ್ಕಾರದವರು ಕರ್ನಾಟಕಕ್ಕೆ, ದೇಶಕ್ಕೆ ಮೋಸ ಮಾಡಿದ್ದಾರೆ ಸರ್. ಗೊತ್ತಿಲ್ಲ? ಹೌದು, ಖಂಡಿತವಾಗ್ಲು. ಯಾರ್ರಿ ಹೆಸರು ಹೇಳ್ರಿ? BJP ಸರ್ಕಾರ ಸರ್. ಕಳೆದ ಬಾರಿ BJP ಸರ್ಕಾರ ಇದ್ದಾಗ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ? 40% ಇವರು ಮಾಡಿದ್ದಾರೆ. ಕಾಂಗ್ರೆಸ್ ಯಾರು ಸತ್ಯಾರ್ಚನೆ? ಆಮ್ ಆದ್ಮಿ ಪಾರ್ಟಿ, JDS ನವ್ರು ಮಾತ್ರನಾ? ಇಲ್ಲ ಸರ್, ಆಮ್ ಆದ್ಮಿ ಪಾರ್ಟಿ ಮಾತ್ರನೇ ಜನಕ್ಕೋಸ್ಕರ ಇರೋದು. ಜನಕ್ಕೆ ಪ್ರಾಣ ಕೊಡೋರು, ಜನಕ್ಕೆ ರಕ್ಷಣೆ. ನಿಮ್ಮ ಮೇಲೆ ಅಬಕಾರಿ ಹಗರಣ ಅಂತ ಆರೋಪ ಮಾಡಿದ್ರು. ಪ್ರೂಫ್ ಆಗಿಲ್ಲ.